9ನೇ ತರಗತಿಯ ನಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್‌ಶಿಪ್ ಹಾಕಬೇಕಾದರೆ NSP OTR ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತದೆ. ಇದನ್ನು ಮಾಡುವ ವಿಧಾನ: ನಿಮ್ಮ ಮೊಬೈಲ್‌ನಲ್ಲಿರುವ ಬ್ರೌಸರ್ ಅಥವಾ ಗೂಗಲ್‌ನಲ್ಲಿ NSP OTR ರಿಜಿಸ್ಟ್ರೇಷನ್ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ಮೊದಲು ಬರುವ ಲಿಂಕ್‌ಗೆ ಕ್ಲಿಕ್ ಮಾಡಿ. ನಂತರ ರಿಜಿಸ್ಟ್ರೇಷನ್‌ಗೆ ಕ್ಲಿಕ್ ಮಾಡಿ. ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದ ನಂತರ ಕೆಳಗೆ ನಿಮ್ಮಲ್ಲಿರುವ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ನಂತರ ಗೆಟ್ OTP ಕ್ಲಿಕ್ ಮಾಡಿ. ನಂತರ ನಿಮ್ಮ ಮೊಬೈಲ್ಗೆ ಬಂದಿರುವ OTPಯನ್ನು ಎಂಟರ್ ಮಾಡಿ. ನಂತರ ಕ್ಯಾಪ್ಚರ್ ಕೋಡನ್ನು ಟೈಪ್ ಮಾಡಿ. ನಂತರ ವಿದ್ಯಾರ್ಥಿಯ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕು. ನೆಕ್ಸ್ಟ್ ಗೆಟ್ OTP ಅಂತ ಕ್ಲಿಕ್ ಮಾಡಿ. ಐ ಅಗ್ರಿ ಬಟನ್ ಕ್ಲಿಕ್ ಮಾಡಿ. ನಂತರ ನಿಮ್ಮ ಆಧಾರ್ ಲಿಂಕ್ ಆಗಿರುವ ಮೊಬೈಲಿಗೆ ಒಂದು OTP ಬಂದಿರುತ್ತದೆ, ಅದನ್ನು ಇಲ್ಲಿ ಎಂಟ್ರಿ ಮಾಡಿ. ವೆರಿಫೈ ಬಟನ್ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಬಂದಿರುವ ಡೀಟೇಲ್ಸ್ ಸರಿ ಎಂದು ಚೆಕ್ ಮಾಡಿ. ಇಲ್ಲಿ ವಿದ್ಯಾರ್ಥಿಯ ತಾಯಿ ಮತ್ತು ತಂದೆಯ ಹೆಸರನ್ನು ಎಂಟರ್ ಮಾಡಿ. ಫಿನಿಶ್ ಬಟನ್ ಕ್ಲಿಕ್ ಮಾಡಿ. ನಂತರ ಬರುವ ರೆಫರೆನ್ಸ್ ನಂಬರನ್ನು ಬರೆದಿಟ್ಟುಕೊಳ್ಳಿ. ನಂತರ ನಿಮ್ಮ ಮೊಬೈಲ್ನಲ್ಲಿರುವ ಪ್ಲೇಸ್ಟೋರ್ ಓಪನ್ ಮಾಡಿ. NSP OTR ಸರ್ಚ್ ಮಾಡಿ. ಇನ್ಸ್ಟಾಲ್ ಮಾಡಿ. ನಂತರ ಓಪನ್ ಮಾಡಿ. ಆಗ NSP OTR ಅಪ್ಲಿಕೇಶನ್ ಓಪನ್ ಆಗುತ್ತದೆ. ಇಲ್ಲಿ ಬಂದಿರುವ 3ನೇ ಆಪ್ಷನನ್ನು ಕ್ಲಿಕ್ ಮಾಡಿ. ನೀವು ಈ ಮೊದಲು ಬರೆದಿಟ್ಟುಕೊಂಡ ರೆಫರೆನ್ಸ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ. ರೆಫರೆನ್ಸ್ ನಂಬರ್ ಎಂಟ್ರಿ ಮಾಡಿದ ನಂತರ ಸೆಂಡ್ OTPಗೆ ಕ್ಲಿಕ್ ಮಾಡಿ. ನೀವು ಮೊದಲು ಕೊಟ್ಟಿರುವ ಮೊಬೈಲ್ ನಂಬರಿಗೆ OTP ಬರುತ್ತದೆ. ಬಂದ OTPಯನ್ನು ಎಂಟರ್ ಮಾಡಿ. ನಂತರ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ. ನಂತರ ಪ್ರೊಸೀಡ್ ಫಾರ್ ಫೇಸ್ ಅಥೆಂಟಿಕೇಷನ್ಗೆ ಕ್ಲಿಕ್ ಮಾಡಿ. ಐ ಅಗ್ರಿ ಬಟನ್ಗೆ ಕ್ಲಿಕ್ ಮಾಡಿ. ನಂತರ ವಿದ್ಯಾರ್ಥಿಯ ಮುಖದ ಎದುರು ನಿಮ್ಮ ಕ್ಯಾಮರಾವನ್ನು ಇಡಿ. ಮೊದಲು ರೆಡ್ ಸರ್ಕಲ್ ಇರುತ್ತದೆ. ಸರಿ ಕಾಣಿದ ನಂತರ ಗ್ರೀನ್ ಸರ್ಕಲ್ ಬರುತ್ತದೆ. ಆಗ ನೀವು ಕಣ್ಣಿನ ರೆಪ್ಪೆಯನ್ನು ಬ್ಲಿಂಕ್ ಮಾಡಿ. ನಂತರ NSP OTR ರಿಜಿಸ್ಟ್ರೇಷನ್ ನಂಬರ್ ಬರುತ್ತದೆ.